ಡ್ಯಾಮೇ ಬರ್ತೋಗ್ಬಿಡುತ್ತೆ ಒಂದ್ ದಿವಸ ಹೀಗೆ ಆದ್ರೆ. ಇದಿಲ್ಲ ಆದ್ರೆ ನಿಮ್ಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಮಸ್ಯೆಗಳು. ಕೆಲವೊಂದಷ್ಟು ಬೆಳೆ ಬೆಳಿತಾರೆ, ಆ ಬೆಳೆಯನ್ನ ಬೆಳೆದು ಅದಕ್ಕೆ ಆನೆ ಕಾಟ ಕೊಡುತ್ತೆ ಅಥವಾ ಹಂದಿ ಕಾಟ ಕೊಡುತ್ತೆ, ಮತ್ತೆ ಅಲ್ಲಿ ಸಂಘರ್ಷಗಳಾಗತ್ತೆ, ಮನುಷ್ಯನಿಗೆ ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡುವಂಥದ್ದಾಗೋದು, ಈ ತರದ ಹಲವಾರು ಸಮಸ್ಯೆಗಳು ಬರ್ತಾನೆ ಹೋಗುತ್ತೆ. ಆದ್ರೆ ಅರಣ್ಯ ಇಲಾಖೆ ಮತ್ತೆ ಊರಿನ ಗ್ರಾಮಸ್ಥರು, ಕಾಡಂಚಲಿರುವಂತಹ ಜನರು ಒಳ್ಳೆ ರೀತಿಯಲ್ಲಿ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡು ಇಬ್ರು ಸೇರ್ಕೊಂಡು, ಬರೀ ಇಲಾಖೆಯವರು ಮಾತ್ರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವಾಗ ಅವರಿಗೆ ಸಹಕಾರ ಕೊಡ್ತೀರಾ, ಅವ್ರಿಗೆ ಕೈ ಜೋಡಿಸ್ತೀರಾ, ಆಗ ಮಾತ್ರ ಇಲಾಖೆಯವರು ಈ ಅರಣ್ಯವನ್ನು ಉಳಿಸ್ಕೊಂಡು ಹೋಗುವಂತ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ನಿಮ್ಮ ಜವಾಬ್ದಾರಿನೂ ಕೂಡ ಹೌದು. ನೀವು ಹೇಳ್ತೀರಾ ಈ ಸರ ಈ ಇಲಾಖೆಯವರು ನಮ್ಗೆ ಅದನ್ನ ಮಾಡಕ್ ಬಿಡಲ್ಲ, ಇದನ್ನ ಮಾಡಕ್ ಬಿಡಲ್ಲ. ನಿಮಗೋಸ್ಕರನೇ ಹೇಳೋದು. ಒಂದು ಟೆಂಪ್ರರಿ ಯಾವ್ದೋ ಒಂದು ಡೆವಲಪ್ ಮಾಡುವಂತ ಇಂಟೆನ್ಷನ್ ಇಟ್ಕೊಂಡು ಏನೋ ಒಂದು ಮಾಡೋದಕ್ಕೆ ಹೊರಡ್ತೀವಿ ನಾವು. ಆದ್ರೆ ಅವ್ರು ಯಾಕೆ ಹೇಳ್ತಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ. ಅದೇ ಉದ್ದೇಶಕ್ಕೆ ನಾನು ಕೂಡ ಬಂದಿರುವಂತದ್ದು. ಸಿನಿಮಾದಲ್ಲೂ ಕೂಡ ಅದೇ ವಿಷಯಗಳನ್ನ ಹೇಳುವಂತ ಪ್ರಯತ್ನಗಳು ಮಾಡಿದ್ದೀನಿ ನಾನು. ಸೊ ನಿಮ್ಮ ಸಹಕಾರ ಇರಲಿ ಈ ಅರಣ್ಯ ಇಲಾಖೆಗೆ. ಇದು ನಾನು ನಿಮ್ಮ ಊರ ಕಡೆಗೆ ಇದು 2ನೇ ಬಾರಿ ಬರ್ತಾ ಇರೋದು. ಸುಮಾರು 2-3 ವರ್ಷದ ಹಿಂದೆ ನಾನು ಕೋವಿಡ್ ಬರೋದಕ್ಕಿಂತ ಮುಂಚೆನೆ ಬಂದಿದ್ದೆ. ಇಲ್ಲೆಲ್ಲ ಓಡಾಡಿದ್ದೀನಿ. ನಮ್ಮ ನಿಂಗಾಣಿ ಸಾಹೇಬರು ಇಲ್ಲೇ ಆಚೆ ಇದ್ದಾರೆ. ನಿಂಗಾಣಿ ಸಾಹೇಬರು ನನ್ನ ಆಪ್ತ ಸ್ನೇಹಿತರು, ಇಲ್ಲಿನ AC. ನಮ್ಮಲ್ಲಿ ಅಂದ್ರೆ ಈ ಸೌತ್ ಕೇಂದ್ರದಲ್ಲಿ ಕರಾವಳಿ ಭಾಗದಲ್ಲಿ ನಾವು ಕುಚ್ಚಲಕ್ಕಿ ಬೆಳಿತೀವಿ, ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರೆ ಅದನ್ನ. ಸೊ ಅದೇ ಜಾಸ್ತಿ ನಮ್ಮಲ್ಲಿ ಇದು ಮಾಡುವಂಥದ್ದು. ಆದ್ರೆ ಅಕ್ಕಿ ಬೆಳೆಯುವಂಥದ್ದು ಇವತ್ತೀಗ ಎಷ್ಟೋ ಜನರಿಗೆ ಸರ್ಕಾರ ಇವತ್ತು ಅಕ್ಕಿ ಕೊಡುತ್ತಲ್ವ, ಆ ಅಕ್ಕಿ ಕೊಡೋದಕ್ಕೆ ಕರ್ನಾಟಕದಲ್ಲಿರೋ ಅಕ್ಕಿ ಅಲ್ಲ, ಅದು ಹೊರ ರಾಜ್ಯದಿಂದ ಬರುವಂತ ಅಕ್ಕಿ ಅವೆಲ್ಲ. ಅದಕ್ಕೆ ತಗಲುವಂತ ವೆಚ್ಚವನ್ನ ನೋಡಿದ್ರೆ ನಿಮ್ಗೆ ತಲೆ ಬಿಸಿ ಆಗುತ್ತೆ. ಅದೇ ದುಡ್ಡನ್ನ ನಮ್ಮಲ್ಲಿ ಭತ್ತ ಬೆಳೆಯುವಂತ ರೈತನಿಗೆ ಕೊಟ್ರೆ ನಿಜವಾಗ್ಲೂ ಅವನಿಗೂ ಒಳ್ಳೇದಾಗತ್ತೆ, ನಮ್ಮವರೇ ಕೃಷಿಯನ್ನ ಮಾಡ್ತಾ ಹೋಗ್ತಾರೆ ಅಂತ. ಸೊ ಹಾಗಾಗಿ ನಮ್ಮಲ್ಲಿ ಒಬ್ಬರು ಜನಪ್ರತಿನಿಧಿಗಳು ಏನ್ ಮಾಡಿದ್ರು ಅಂತಂದ್ರೆ, ಅವ್ರು ಯಾರು ಏನು ಅಂತ ಬೇಡ, ಅದನ್ನ ಸುಮ್ಮನೆ ಮತ್ತೆ ರಾಜಕೀಯಕ್ಕೆ ಹೋಗೋದು ಬೇಡ. ಅದು ಅವರು ಈ ಹಡಲು ಬೀಳೋದು ಅಂತ ಹೇಳ್ತೀವಿ, ನಮ್ಮಲ್ಲಿ ಹೀಗೆ ಸುಮ್ಮನೆ ಬಿಟ್ಟಿರುವಂತಹ ಬೈಲ್ಗಳಿರುತ್ತೆ ನೋಡಿ. ಮೊದಲು ಕೃಷಿ ಮಾಡ್ತಾ ಇದ್ರು, ಭತ್ತ ಬೆಳೀತಾ ಇದ್ರು. ಒಂದು ಆರ್ಗನೈಸೇಷನ್ ಮಾಡಿ ಊರವರೆಲ್ಲರೂ ಜೊತೆಗೆ ಬಂದರು. ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಒಂದಷ್ಟು ಜನ ಹೀಗೆ ಸ್ಪಾನ್ಸರ್ಸ್ಗಳು, ಇವರೆಲ್ಲ ಇಟ್ಕೊಂಡು ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೆದು ಏನೆಲ್ಲ ಜಾಗಗಳು ವೇಸ್ಟ್ ಆಗಿ ಬಿದ್ದಿತ್ತು ಕೃಷಿ ಮಾಡ್ತಿದ್ದಂಥದನ್ನ ಮತ್ತೆ ಪುನಃ ಅದನ್ನ ಉಳುಮೆ ಮಾಡಿದ್ರು, ಭತ್ತ ಬೆಳೆದ್ರು. ಅದಕ್ಕೊಂದು ಬ್ರ್ಯಾಂಡ್, ಅದಕ್ಕೆ ಕಜೆ ಅಂತ ಅದಕ್ಕೆ ಹೆಸರು ಕೊಟ್ಟರು. ಅದಕ್ಕೆ ಅದು ಇವತ್ತು ಆ ಭಾಗದಲ್ಲಿ ಸುಮಾರಷ್ಟು, ನೀವೆಲ್ಲರಿಗೆಲ್ಲ ದುಬೈಗೆಲ್ಲ ಎಕ್ಸ್ಪೋರ್ಟ್ ಆಗ್ತಿದೆ. ಅದು ಅಲ್ಲಿರುವಂತ ಸೌತ್ ಕೇಂದ್ರದವರು, ಕರಾವಳಿ ಭಾಗದವರು ಅದನ್ನ ತರಿಸ್ಕೊಳ್ತಾ ಇದ್ರು ಅಲ್ಲಿಗೆ. ಹಾಗಾಗಿ ಇದಕ್ಕೆ ವ್ಯವಸ್ಥೆಗಳು ಒಂದಷ್ಟು ರೆವಲ್ಯೂಷನ್, ಯಾರಿಗೂ ಕಾಯೋದಕ್ಕಿಂತ ನಿಮ್ಮವರೇ ಯಾರಾದ್ರೂ ಅದನ್ನು ಶುರು ಮಾಡುವಂಥದ್ದು, ಅದಕ್ಕೆ ಬೇಕಾಗಿರುವಂತ ಸಹಕಾರಗಳನ್ನ ಇಲಾಖೆ ಹತ್ರ ಆಗ್ಬೋದು, ಬೇರೆಯವ್ರ ಹತ್ರ ತಗೊಳ್ಳುವಂಥದ್ದು ಕೂಡ ಸೂಕ್ತವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ.